टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರಮುಖ ವಿಚಾರ ಏನು ಅಂತಂದ್ರೆ ಹಿಡಕಲ್ ಜಲಾಶಯದಿಂದ ಹಿಂದೆ ತಾವು ನೀರು ಅದನ್ನೇ ಕಾಮಗಾರಿಯನ್ನ ಅನುಮತಿ ಇಲ್ಲದೆ ಪ್ರಾರಂಭ ಮಾಡಿದ್ರಿ, ನಿಲ್ಲಿಸಬೇಕು ಅಂತ ಹೇಳಿ ತಾವು ನಿಲ್ಲಿಸಿದ್ರಿ. ಆದ್ರೆ ಈಗ ಮತ್ತೆ ಪುನರಾರಂಭಗೊಂಡಿದೆ. ನಮ್ಮ ಬೆಳಗಾವಿ ಜಿಲ್ಲೆ ಹಿತಾಸಕ್ತಿ, ಜನರ ಹಿತಾಸಕ್ತಿ ಏನು ಅಂತಂದ್ರೆ ನಮ್ಮ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನೀವು ಬೇರೆ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ, ಯಾಕಂತಂದ್ರೆ ನಮಗೂ ನೀರಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ತಾವು ಉಸ್ತುವಾರಿ ಈಗ ನಾವು ಇದ್ದಾಗ ಅದನ್ನೇ ಬಂದ್ ಮಾಡಿಸಿದ್ರಿ ಎಲ್ಲ ಪ್ರೊಟೆಸ್ಟ್ ಆದ್ಮ್ಯಾಗ. ಈಗ ಅವರು ಮೂಲ ಇಲಾಖೆಯಿಂದ ಪರ್ಮಿಷನ್ ತಂದು ಬಿಟ್ಟಿದ್ದಾರೆ. ಅವ್ರ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ. ಇದಕ್ಕೆ ನೀರು ಇಲಾಖೆ ನೀರಾವರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟು ಕ್ವಾಂಟಿಟಿ ಒಯ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಎಷ್ಟು ನಾವು ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ, ಎಷ್ಟು ಒಯ್ತಿದ್ದಾರೆ, ಎಷ್ಟು ನಮಗೆ ಭಾಳ ಅಂತರದಲ್ಲಿ ಕ್ವಾಂಟಿಟಿ ಕಡಿಮೆ ಆಗ್ತೈತಾ ಅಥವಾ ನೆಗ್ಲಿಜಿಬಲ್ ಆಗ್ತೈತಾ ಚೆಕ್ ಮಾಡ್ತೀವಿ. ಸೊ ಅದ್ರ ಮ್ಯಾಗ ಮುಂದೆ ಡಿಸಿಷನ್ ತೊಗೊಳ್ತೀವಿ. ಸಲಹಾ ಸಮಿತಿ ಅಧ್ಯಕ್ಷರು ನೀವು ಸಲಹಾ ಸಮಿತಿಯನ್ನೇ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಈ ಏಕಾಏಕಿ ಜಲಸಂಪನ್ಮೂಲ ಇಲಾಖೆ ಅನುಮತಿ ಕೊಡೋದು ನೀವು ಅಧ್ಯಕ್ಷ ಇರೋದ್ರಿಂದ ಹಿಡಕಲ್ ಜಲಾಶಯ ಇದು ಮತ್ತೆ ಸಮಿತಿಯೊಳಗೆ ಸಾಕಷ್ಟು ಜನ ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮತ್ತೆ ಬೇರೆ ಬೇರೆ ಇದ್ದಾರೆ. ಅಲ್ಲ ಅದೇನಾಗ್ತದೆ ಅಂದ್ರೆ ಬೆಂಗಳೂರಿನಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಅದು ಇಲ್ಲಿಗೆ ಬರೋಲ್ಲ. ನೀವು ಹೇಳ್ದಂಗೆ ನಮ್ಮನ್ನು ಅದಕ್ಕೆ ಪಾರ್ಟಿ ಮಾಡಬೇಕು. ಇಂಥ ನಿಮ್ಮ ನೀರು ಒಯ್ತಿದ್ದಾವೆ ಏನು ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚರ್ಚೆಗೆ ಬರ್ತೀವಿ. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಅಧಿಕಾರಿ ಮಟ್ಟದಲ್ಲಿ ಕೊಟ್ಟು ಬಿಡ್ತಾರೆ. ನನ್ನ ಮಾಡಿ ಅದು ನೆಗ್ಲಿಜಿಬಲ್ ಕ್ವಾಂಟಿಟಿ ಇದೆ, ಭಾಳ ದೊಡ್ಡ ಕ್ವಾಂಟಿಟಿ ಏನಿಲ್ಲ, ಭಾಳ ಕಡಿಮೆ ಇದೆ. ಆದರೆ ನಮ್ಮದು 2.5 TMC ಇಂಡಸ್ಟ್ರಿಗೆ ರಿಸರ್ವ್ ಇದೆ. ಇಲ್ಲಿವರೆಗೆ ಅದನ್ನು ಯಾರೂ ಲಿಫ್ಟ್ ಮಾಡಿಲ್ಲ. ಈಗ ಅವರು ಧಾರವಾಡಕ್ಕೆ ಒಯ್ತಿದ್ದಾರೆ. ಇನ್ನು ನಮ್ಮದು ಮುಂದಿನ ಕಂಡೀಷನ್ ಅಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಅದು ಯೂಸ್ ಆಗಬೇಕು. ಇನ್ನೂ ರಿಮೈನಿಂಗ್ ಕ್ವಾಂಟಿಟಿ ಇನ್ನೂ ಇದೆ, ಮತ್ತು ಒಯ್ಬಾರ್ದು ಬೇರೆ ಯಾರೇ 2.5 TMC ಇದೆ ಅಂತ. ನಮ್ಮದು ಉದ್ದೇಶ ಅಂದ್ರೆ ಮುಂದಿನ ಯಾವುದೇ ಕಾಲಕ್ಕೂ ನಮ್ಮ ಇಂಡಸ್ಟ್ರಿಗೆ ರಿಸರ್ವ್ ಇಡಬೇಕು, ಯಾವ ಕಾಲಕ್ಕೂ ಹೊರಗೆ ಹೋಗಂಗಿಲ್ಲ ಅನ್ನೋದು ಹೋರಾಟ ಆಗಬೇಕು. ಅದನ್ನು CMಗೆ ಅವ್ರ ಮಂತ್ರಿಗೆ ನಾವು ಒಂದು ಪತ್ರ ಬರಿತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಕಾಲಕ್ಕೆ ಈ ನೀರನ್ನು ನೀವು ಒಯ್ಯಂಗಿಲ್ಲ ನಮ್ಮದು. ಯಾಕಂದ್ರೆ ಇನ್ನು 10 ವರ್ಷಕ್ಕೆ 20 ವರ್ಷ ನಮ್ಮ ಇಂಡಸ್ಟ್ರಿ ಬೆಳೀತು, ಆವಾಗ ನಮಗೆ 2.5 TMC ಬೇಕಾಗ್ತದೆ. ಆವಾಗ ನಮಗೆ ಬೇಕಂತ ಅಥವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಕೊಡಬಾರ್ದು. ಇದನ್ನು ಚೆಕ್ ಮಾಡ್ತೀವಿ. ನನ್ನ ಲೆಕ್ಕಲೆ ಭಾಳ ಕಡಿಮೆ ಕ್ವಾಂಟಿಟಿ ಇದೆ. ಇದೇನು ಭಾಳ ಕಡಿಮೆ. 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕದ್ದು ಮುಂಚೆ ಹೋಯ್ತಿದ್ದಾರೆ. 5-10 ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಗೊತ್ತಾಗೋ ತರ ಮಾಡ್ತಾರೆ. ಇದ್ರಲ್ಲಿ ಉದ್ದೇಶ ಶಿಲಾನ್ಯಾಸನೂ ಮಾಡಿಲ್ಲ ಸರ್, ಎಲ್ಲೂ ಮಾಡಿಲ್ಲ. ಅದು ಹೇಳಿದ್ರೆ ನಮ್ಮ ಇಲಾಖೆಗೆ ಎರಡೂ ಬರೋದಿಲ್ಲ. ಬೇರೆ ಅದು ಹೇಳಿದ್ರೆ ಈಗ ಅದನ್ನೇ ಆ ಥರ ಕಾನೂನಾಗಿಲ್ಲ. ಅದು ನಮ್ಗೆ ಕೇಳಬೇಕಂತ ಇಲ್ಲ ಜಲಾಶಯದ ನೀರು ಈಗ ಲಾಸ್ಟ್ ಟೈಮ್ ಮಲಪ್ರಭಾ ಜಲಾಶಯ ಹುಬ್ಳಿದೊಳಗೆ ಹೋಗಿತ್ತು ಸರ್. ಅಲ್ಲಿ ಸಲಹಾ ಸಮಿತಿದ ಅನುಮತಿ ತಗೊಂಡು ಹಿಂದಕ್ಕೆ ಅಲ್ಲ ಅಧಿಕಾರಿಗಳಿಗೆ ಏನೋ ಕೇಳಿರ್ತಾರ, ಅವ್ರು ನಮಗೆ ಕೇಳೋಲ್ಲ. ತಾವೇ ಇಂಥ ಎಷ್ಟು ನೀರಿದೆ ಕೊಡ್ಬೋದು ಅಂತ ಇವ್ರು ಬರೀತಾರೆ. ಹಿಂಗಾಗಿ ಧಾರವಾಡದಲ್ಲಿ ಸರ್ ಬೆಳಗಾವಿ ಸಚಿವರೊಬ್ರು ಕಾರ್ಖಾನೆ ಆಗ್ತಿದೆ, ಅಲ್ಲಿ ಎಲ್ಲ ಹೇಳಿ ಮೊನ್ನೆ ಹೇಳೇನೆ ಔಟ್ಸೈಡ್ ಇದೆ KDB ಕೊಡ್ಲಿಕ್ಕೆ ಬರೋಲ್ಲ, ಪಕ್ಕಕ್ಕಿದ್ರು ಕೊಡಕ್ ಬರಂಗಿಲ್ಲ. ವಿಧಿಂದಿ ಹೇಳಿ ಏನ್ ಮಾಡ್ಬೇಕು. ಅದ್ರ ಬಗ್ಗೆ ನಾವಿಲ್ಲ, ಅದ್ರ ಬಗ್ಗೆ ಪ್ರಾರಂಭ ಮಾಡ್ಲಿಕ್ಕೆ ನಮ್ ಕೈಗಿಲ್ಲ. ಕೇಂದ್ರ ಸರ್ಕಾರದವರು ಅದು ಫಾರೆಸ್ಟ್ನಿಂದ NOC ಕೊಟ್ಟಿಲ್ಲ. ಸೊ ಅವ್ರು ಕೊಟ್ಟರೆ ಕೆಲಸ ಪ್ರಾರಂಭ. ಇದಕ್ಕೂ ಪರಿಸರವಾದಿ ಬೇರೆ ಕಾರಣ ಏನಿಲ್ಲ. ಅದು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ, ಕೊಟ್ಟಿಲ್ಲ. ಕೊಟ್ಟರೆ ನಾಳೆ ಪ್ರಾರಂಭ ಮಾಡ್ತೀವಿ, ಯಾಕಂದ್ರೆ ನಮ್ದೆಲ್ಲ ರೆಡಿ ಇದೆ. ಮಾಡಬೇಕಾದಪ್ಪ ಮಾಡೋಕೆ ನೀವು ಹೇಳ್ದಂಗೆ ಸರ್ವಪಕ್ಷ ಬೋದು ಅದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಆಗಿಲ್ಲ. ಹಿಂದೆ BJPಯಲ್ಲಿ ಆಗ್ತದೆ ಅಂತ ಹೇಳಿದ್ರು, ಆವಾಗ ಆಗಲಿಲ್ಲ. ಈಗ ನಮ್ಮ ಸರ್ಕಾರ ನೀವು ಹೇಳ್ದಂಗೆ 2 ವರ್ಷ ಬಂದಿದೆ. ಸರ್ವಪಕ್ಷವಾಗಿ ಮಾಡಿಸಿದ್ರಿಂದ ಅಟ್ಲೀಸ್ಟ್ ಕುಡಿ ನೀರು ಸಮಸ್ಯೆ ಪರಿಹಾರ ಆಗ್ತದೆ.